ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದ ಅಪೇಕ್ಷೆ ಇದೆ 500 ಗಿಗಾವ್ಯಾಟು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂಥೇಳಿ ಪರಿಸರವನ್ನು ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಪವರ್ ಡಿಪಾರ್ಟ್ಮೆಂಟಿಗೆ ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂಥೇಳಿ ಪರಿಸರ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂಥ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಚರ್ಚೆಗೆ ಸ್ವತಂತ್ರವಾಗಿದ್ದಾರೆ. ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ವಿಶ್ವಾಸ ಇದೆ. ಗಲಾಟೆ ತಡೆ ಹಿಡಿಯುವಂಥ ಕೆಲಸವೂ ಕೂಡ ಆಗಿದೆ. ಹಾಗೆ ಅಂತೇಳಿ ಸಂಪೂರ್ಣ ಪ್ರೋಸೆಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ. ಚರ್ಚೆಯಲ್ಲಿದೆ, ವಿಶ್ವಾಸ ಇದೆ. ಪರಿಸರವನ್ನು ಉಳಿಸ್ಕೊಂಡು ಜನ ಜೀವನಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ದಿಕ್ಕಿನಲ್ಲಿ ಏನು ರಾಜ್ಯ ಕೇಂದ್ರ ಸರ್ಕಾರ ಗಮನ ಕೊಡ್ತಾ ಇದ್ದಾರೆ. ಇಡೀ ಏಷ್ಯಾದಲ್ಲಿ ದಾಖಲೆ ಆಗಿದೆ. 2 ವರ್ಷದಲ್ಲಿ ನೀರಾವರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ನಮ್ಮ ಗೌರವಾನ್ವಿತ ರೈತರು ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದರೆ, ಸರ್ಕಾರದ ಅಗ್ರಿಮೆಂಟು ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ, ಅಂದರೆ ಮಳೆ ಏನು ಶುರುವಾಗುತ್ತೆ ಅಲ್ಲಿ ಮಳೆ ಕೊರತೆ, ಮಳೆಗಾಲದಲ್ಲಿ ಕೊರತೆ ಆದರೂ ಕೂಡ ಕೆರೆ ಕಟ್ಟೆಗಳು ತುಂಬಬೇಕು ಅಂತೇಳಿ ಮಾಡಿದಂಥ ನೀರಾವರಿ ಯೋಜನೆ. ಆ ತಿಂಗಳಲ್ಲಿ ಮಾತ್ರ ಪಂಪನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇವತ್ತು ಆನ್ ಮಾಡಬೇಕು ಅಂದರೆ ಬೇಸಿಗೆಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಆ ಫುಟ್ಬಾಲಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗೆ ದಯಮಾಡಿ ಇದಕ್ಕೆ ಅರ್ಥ ಮಾಡ್ಕೊಂಡು ರೈತರು ಇಲ್ಲಿ ರಾಜಕಾರಣವನ್ನು ಮಾಡದೆ, ಯಾವುದಕ್ಕೂ ಕಿವಿಗೊಡದೆ ಇರೋ ವ್ಯವಸ್ಥೆಯನ್ನು ನಿಮ್ಮ ಮನೆ 24 ಗಂಟೆಯಲ್ಲಿ ಶಾಸಕರಿದ್ದಾರೆ, ನಿಮ್ಮ ರಾಘಣ್ಣ ಇದ್ದಾರೆ, ಬಂದು ಚರ್ಚೆ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀವಿ. ಎಸ್ ಸರ್, ಲೆಟ್ರು ಬಂದಿದೆ ನಮ್ಮ ಏರ್ಪೋರ್ಟ್ ಅಥಾರಿಟಿಗೆ. ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ಪತ್ರ ಬಂದಿದೆ. ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದಾದ್ಮೇಲೆ ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂಥ ಪಾಸಿಟಿವ್ ಮಾತುಕತೆ ಆಗಿದೆ. ನಂಗೆ ವಿಶ್ವಾಸ ಇದೆ ಮೇಯಲ್ಲಿ ನಿಲ್ಲದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತಾಯಿದೆ. ಸರ್, ಒಂದು ಈ ಕಾಂಗ್ರೆಸ್ ನಾಯಕರ ದ್ವಂದ್ವ ನಿಲುವು ನಮಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆಗೆ ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಅಲ್ಲಿ AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು. ಗೌರವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಕೂಡ ಈ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಮತ್ತು ಇನ್ನೊಂದು ಕಡೆಗೆ ಹಳೆ ಪದ್ಧತಿ ಪ್ರಕಾರ ಬ್ಯಾಲೆಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಬ್ಯಾಲೆಟಲ್ಲಿ ಆದಾಗೂ ಸೋತಾಗ ಮುಖಭಂಗನೂ ಕೂಡ ಆಗಿದೆ. ಎಲ್ಲಿ ನಮ್ಮ ಇದ್ರ ಮುಖಾಂತರ ಬ್ಯಾಲೆಟ್ EVM ಮುಖಾಂತರ ಏನು ವೋಟಿಂಗ್ ಆಗುತ್ತೆ, ಅಲ್ಲಿ ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ ಒಂಥರ ಮಾತಾಡ್ತಾರೆ. ಹಾಗಾಗಿ ಇವರು ಸೋತಿರೋದು ಜನರ ಮನಸ್ಸಿಂದ ಹೊರತು ಯಾವುದೇ ಬ್ಯಾಲೆಟ್ ಪೇಪರ್ ಆಗಲಿ EVM ಮಿಷನಿಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಸರ್. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಮನಸ್ಥಿತಿ ವ್ಯವಸ್ಥೆ ಕೆಲವು ಟ್ರೇಡರ್ಸ್ ಮಧ್ಯೆಲ್ಲೇ ಇದೆ. ಸೊ ಅದರಿಂದ ಇವತ್ತು ಪಿತೂರಿ ಆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ವಿಚಾರದಲ್ಲಿ ಬಿಗಿ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಮತ್ತು ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಮತ್ತು ಇನ್ನೂ 20% ಹೈಕ್ ಮಾಡಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ವಾತಾವರಣ ತಿಳಿಯಾಗುತ್ತೆ ಅಂತ ನಂಗೆ ಹೇಳ್ತಾರೆ. ಈ ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದ ಅಪೇಕ್ಷೆ ಇದೆ 500 ಗಿಗಾವ್ಯಾಟು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂಥೇಳಿ ಪರಿಸರವನ್ನು ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಪವರ್ ಡಿಪಾರ್ಟ್ಮೆಂಟಿಗೆ ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂಥೇಳಿ ಪರಿಸರ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂಥ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಚರ್ಚೆಗೆ ಸ್ವತಂತ್ರವಾಗಿದ್ದಾರೆ. ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ವಿಶ್ವಾಸ ಇದೆ. ಗಲಾಟೆ ತಡೆ ಹಿಡಿಯುವಂಥ ಕೆಲಸವೂ ಕೂಡ ಆಗಿದೆ. ಹಾಗೆ ಅಂತೇಳಿ ಸಂಪೂರ್ಣ ಪ್ರೋಸೆಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ. ಚರ್ಚೆಯಲ್ಲಿದೆ, ವಿಶ್ವಾಸ ಇದೆ.
ಪರಿಸರನ ಉಳಿಸ್ಕೊಂಡು ಜನರ ಜೀವನಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ದಿಕ್ಕಿನಲ್ಲಿ ಏನು ರಾಜ್ಯ ಕೇಂದ್ರ ಸರ್ಕಾರ ಗಮನ ಕೊಡಬೇಕು ಕೊಡ್ತಾ ಇದ್ದಾರೆ ಸರ್. ಇಡೀ ಏಷ್ಯಾದಲ್ಲಿ ದಾಖಲೆ ಆಗಿದೆ. 2 ವರ್ಷದಲ್ಲಿ ನೀರಾವರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ನಮ್ಮ ಗೌರವಂತ ರೈತರು ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದರೆ, ಸರ್ಕಾರದ ಅಗ್ರಿಮೆಂಟು ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ, ಅಂದರೆ ಮಳೆ ಏನು ಶುರುವಾಗುತ್ತೆ ಅಲ್ಲಿ ಮಳೆ ಕೊರತೆ, ಮಳೆಗಾಲದಲ್ಲಿ ಕೊರತೆ ಆದರೂ ಕೂಡ ಕೆರೆ ಕಟ್ಟೆಗಳು ತುಂಬಬೇಕು ಅಂತೇಳಿ ಮಾಡಿದಂಥ ನೀರಾವರಿ ಯೋಜನೆ. ಆ ತಿಂಗಳಲ್ಲಿ ಮಾತ್ರ ಪಂಪನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇವತ್ತು ಆನ್ ಮಾಡಬೇಕು ಅಂದರೆ ಬೇಸಿಗೆಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಆ ಫುಟ್ಬಾಲಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗೆ ದಯಮಾಡಿ ಇದಕ್ಕೆ ಅರ್ಥ ಮಾಡ್ಕೊಂಡು ರೈತರು ಇಲ್ಲಿ ರಾಜಕಾರಣವನ್ನು ಮಾಡದೆ, ಯಾವುದಕ್ಕೂ ಕಿವಿಗೊಡದೆ ಇರೋ ವ್ಯವಸ್ಥೆಯನ್ನು ನಿಮ್ಮ ಮನೆ 24 ಗಂಟೆಯಲ್ಲಿ ಶಾಸಕರಿದ್ದಾರೆ, ನಿಮ್ಮ ರಾಘಣ್ಣ ಇದ್ದಾರೆ, ಬಂದು ಚರ್ಚೆ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಇಂಡಿಗೋ ಫ್ಲೈಟ್ ಎಸ್ ಸರ್, ಲೆಟ್ರು ಬಂದಿದೆ ನಮ್ಮ ಏರ್ಪೋರ್ಟ್ ಅಥಾರಿಟಿಗೆ. ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ಪತ್ರ ಬಂದಿದೆ. ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದಾದ್ಮೇಲೆ ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂಥ ಪಾಸಿಟಿವ್ ಮಾತುಕತೆ ಆಗಿದೆ. ನಂಗೆ ವಿಶ್ವಾಸ ಇದೆ ಮೇಯಲ್ಲಿ ನಿಲ್ಲದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತಾ ಇದೆ ಸರ್. ಒಂದು, ಈ ಕಾಂಗ್ರೆಸ್ ನಾಯಕರ ದ್ವಂದ್ವ ನಿಲುವು ನಮಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆಗೆ ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಅಲ್ಲಿ AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು. ಗೌರವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಕೂಡ ಈ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಮತ್ತು ಇನ್ನೊಂದು ಕಡೆಗೆ ಹಳೆ ಪದ್ಧತಿ ಪ್ರಕಾರ ಬ್ಯಾಲೆಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಬ್ಯಾಲೆಟಲ್ಲಿ ಆದಾಗೂ ಸೋತಾಗ ಮುಖಭಂಗನೂ ಕೂಡ ಆಗಿದೆ. ಎಲ್ಲಿ ನಮ್ಮ ಇದ್ರ ಮುಖಾಂತರ ಬ್ಯಾಲೆಟ್ EVM ಮುಖಾಂತರ ಏನು ವೋಟಿಂಗ್ ಆಗುತ್ತೆ ಅಲ್ಲಿ ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ ಒಂಥರ ಮಾತಾಡ್ತಾರೆ. ಹಾಗಾಗಿ ಇವರು ಸೋತಿರೋದು ಜನರ ಮನಸ್ಸಿಂದ ಹೊರತು ಯಾವುದೇ ಬ್ಯಾಲೆಟ್ ಪೇಪರ್ ಆಗಲಿ EVM ಮಿಷನಿಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಸರ್. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಮನಸ್ಥಿತಿ ವ್ಯವಸ್ಥೆ ಕೆಲವು ಟ್ರೇಡರ್ಸ್ ಮಧ್ಯೆಲ್ಲೇ ಇದೆ. ಸೊ ಅದರಿಂದ ಇವತ್ತು ಪಿತೂರಿ ಆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಆ ವಿಚಾರದಲ್ಲಿ ಬಿಗಿ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಮತ್ತು ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಮತ್ತು ಇನ್ನೂ 20% ಹೈಕ್ ಮಾಡಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ವಾತಾವರಣ ತಿಳಿಯಾಗುತ್ತೆ ಅಂತ ನಂಗೆ ಹೇಳ್ತಾರೆ. ಈ ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದ ಅಪೇಕ್ಷೆ ಇದೆ 500 ಗಿಗಾವ್ಯಾಟು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂಥೇಳಿ ಪರಿಸರವನ್ನು ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಆ ಪವರ್ ಡಿಪಾರ್ಟ್ಮೆಂಟಿಗೆ, ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂಥೇಳಿ ಪರಿಸರ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂಥ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ, ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಚರ್ಚೆಗೆ ಸ್ವತಂತ್ರವಾಗಿದ್ದಾರೆ, ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ವಿಶ್ವಾಸ ಇದೆ. ಈಗ ಅಲ್ಲಡೆ ತಡೆ ಹಿಡಿಯುವಂಥ ಕೆಲಸವೂ ಕೂಡ ಆಗಿದೆ. ಹಾಗೆ ಅಂತೇಳಿ ಸಂಪೂರ್ಣ ಪ್ರೋಸೆಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ. ಚರ್ಚೆಯಲ್ಲಿದೆ, ವಿಶ್ವಾಸ ಇದೆ. ಪರಿಸರನ ಉಳಿಸ್ಕೊಂಡು ಜನರ ಜೀವನಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ದಿಕ್ಕಿನಲ್ಲಿ ಏನು ರಾಜ್ಯ ಕೇಂದ್ರ ಸರ್ಕಾರ ಗಮನ ಕೊಡಬೇಕು ಕೊಡ್ತಾ ಇದ್ದಾರೆ ಸರ್.